ಗಾಯ್ಸ್ ನಾವು ಹುಲಿದುರ್ಗದಲ್ಲಿರುವಂತ ಒಂದು ಟೆಂಪಲ್ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಇವತ್ತಿನ ವಿಡಿಯೋದಲ್ಲಿ ಆ ಟೆಂಪಲ್ ಯಾವ ತರ ಇದೆ ಮತ್ತೆ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಹೊಸದಾಗಿ ಬ್ಲಾಗ್ ಮಾಡ್ತಾ ಇದ್ದಾನೆ ಅಭಿದ್. ಇಲ್ಲಿ ನೋಡಿ, ನಮ್ಮ ಕ್ಯಾಮ್ರಾಮನ್ ಅಖಿಲೇಶ್ ವಿಡಿಯೋ ಮಾಡ್ತಾ ಇದ್ದಾನೆ. ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೀವಿ. ನಮ್ದು ಡ್ರೈವರ್ ನೈ ನಮ್ ಗಾಡಿ ನೋಡಿ ಗಾಯ್ತು. ಈಗ ಈ ಗಾಡಿಲಿ ನಾವು ಹೋಗ್ಬೇಕು. ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಂಕ ಚಿಕ್ಕ ಜಿಕಂಕ. ಗೈಸ್ ನಾವೀಗ ಆ ಟೆಂಪಲ್ ಬಂದಿದ್ದೀವಿ. ಇಲ್ಲಿ ನೋಡ ಯಾವ ತರ ಇದೆ ಅಂತ. ಹಿಂದ್ಗಡೆ ನೋಡಿದ್ರೆ ಶಿವನ ಮೂರ್ತಿ ಇದೆ. ಈಗ ಮೇಲ್ಗಡೆ ಹೋಗ್ಬೇಕು, ಯಾವ ತರ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡ್ಬೋದು, ಹತ್ಕೊಂಡು ಹೋಗ್ಬೇಕು, ಸ್ಟೆಪ್ಸ್ ಇದೆ. ಎಷ್ಟು ದೂರ ಅಂತ ನೋಡ್ಬೇಕು, ಏನಾಗುತ್ತೆ ಅಂತ. ಇದು ಗೊತ್ತಿಲ್ಲ, ಯಾರು ಕೂಡ ಒಬ್ರು ಇಲ್ಲ ಇಲ್ಲಿ. ಇದು ದೇವಸ್ಥಾನದ ಹೆಸರು ಒಡೆ ಭೈರೇಶ್ವರ ದೇವಸ್ಥಾನ ಅಂತ. ನಾವು ಮೊದಲನೇ ಬಾರಿಗೆ ಬಂದಿದ್ದೀವಿ ಇಲ್ಲಿ. ನೋಡ್ಬೇಕು, ಹೋಗ್ತಾ ಇದ್ವಿ. ನೋಡಿದ್ರೆ ಯಾರು ಕೂಡ ಇಲ್ಲ, ಅಕ್ಕಪಕ್ಕ ನೋಡ್ಬೋದು, ಎಲ್ಲ ಶಾಂತ ವಾತಾವರಣ ಇದೆ. ದೇವಾಲಯ ಅಂದ್ಮೇಲೆ ಎಲ್ಲರೂ ಇರ್ತಾರೆ, ಎಲ್ಲಿ ಹೋದ್ರು ಕೂಡ ಒಬ್ಬ ಜನ ಆದ್ರೂ ಇರ್ತಾರೆ. ಆದ್ರೆ ಈ ಜಾಗದಲ್ಲಿ, ಈ ಸ್ಥಳದಲ್ಲಿ ಯಾರು ಆತರ ಇಲ್ಲ. ನೋಡ್ಬೇಕು ಹೆಂಗಿದೆ ಏನಂತ, ನೋಡೋಣ. ನೋಡಿದ್ರೆ ಬರೋ ಟೈಮಲ್ಲಿ ರಸ್ತೆ ಕೂಡ ಚೆನ್ನಾಗಿರ್ಲಿಲ್ಲ, ಒಳಗಡೆ ತುಂಬಾ ಒಳಗಡೆ ಇದೆ. ಆ ರಸ್ತೆ ನೋಡಿದ್ರೆ ನಮ್ಗೆ ಇಲ್ಲಿ ದೇವಾಲಯ ಇದೆಯಾ ಅಥವಾ ಇಲ್ವಾ ಅನ್ನೋ ಡೌಟ್ ಬಂದ್ಬಿಡುತ್ತೆ. ಅದು ಕೂಡ ಹಂಗೆ ಬಂದಿದೀವಿ, ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ಬಿಟ್ಟಿದೀವಿ. ಈಗ ಸ್ಟೆಪ್ಸ್ ಹತ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೀವಿ. ಹಂಗೆ ನೋಡ್ಬೋದು, ಇಷ್ಟು ಸ್ಟೆಪ್ಸ್ ಇದೆ ಕೆಳಗಡೆ, ಕಾಣಿಸ್ತಿರ್ಬೋದು. ಗೈಸ್ ನೋಡ್ಬೋದು, ಇಷ್ಟು ಕೆಳಗಡೆಯಿಂದ ಬರ್ತಾ ಇದೀವಿ. ಇನ್ನೂ ಇಷ್ಟು ಮೇಲೆ ಹತ್ಬೇಕು. ಆಲ್ರೆಡಿ ಸಾಕಾಗೋಯ್ತು. ಎಂಟ್ರಿ ನೋಡ್ಬೋದು ಯಾವ ತರ ಇದೆ ಅಂತ. ಮೇಲ್ಗಡೆ ಟಾಪ್ ಅಲ್ಲಿ ರೀಚ್ ಆಗಿದ್ದೀವಿ. ನೋಡ್ಬೋದು ದೂರಿಂದ ಯಾವ ತರ ಕಾಣಿಸುತ್ತೆ. ಹಂಗೆ ಮೇಲ್ಗಡೆ ನೋಡಿದ್ರೆ ವಿಘ್ನ ವಿನಾಶಕ ಗಣಪತಿ ಪಪ್ಪ ಇದ್ದಾನೆ, ನೋಡ್ಕೋಬಹುದು. ನೋಡಿ, ಟಾಪ್ ಅಲ್ಲಿ ಚೆನ್ನಾಗಿ ಕಟ್ಟಿದ್ದಾರೆ ಅದನ್ನು ಕೂಡ. ನೋಡ್ಕೋಬಹುದು, ನಾವು ಕೆಳಗಡೆಯಿಂದ ಬಂದಿರೋದು. ಈ ತರ ಬಂದ್ಬಿಟ್ಟು ಹಿಂಗ್ ಬಂದಿದೀವಿ. ಹಂಗೆ ಮೇಲ್ಗಡೆ ನೋಡಿದ್ರೆ ಕಲ್ಲು ಬಂಡೆ ನೋಡಿ ಯಾವ ತರ ಇದೆ ಅಂತ. ಅದರ ಕೆಳಗಡೆನೆ ಇರೋದು ಈ ದೇವಸ್ಥಾನ. ಈಗ ನೋಡ್ಬೋದು, ಆಲ್ಮೋಸ್ಟ್ ನಾವು ಟಾಪ್ ಅಲ್ಲಿ ಇದೀವಿ. ಇವತ್ತು ದೇವಸ್ಥಾನ ಬಂದಾಗಿರ್ಬೋದು, ಅದಕ್ಕೆ ಅದನ್ನ ಪೂರ್ತಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಒಳಗಡೆ ನೋಡ್ಲಿಕ್ಕೆ ಕೂಡ ಬರಲ್ಲ. ಹಿಂಗೆ ನೋಡ್ಬೋದು ನೀವು, ಎಲ್ಲ ಕಲ್ಲಲ್ಲಿ ಇರ್ಬೋದು. ಅದು ಅದರಲ್ಲಿ ಇದಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಡೆ ಭೈರೇಶ್ವರ ದೇವಸ್ಥಾನ ಯಾವ ತರ ಇದೆ ಅಂತ ತೋರಿಸಿದ್ದೀನಿ. ಅದ್ರ ಬಗ್ಗೆ